ಒಂದು ಕಡೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರೆ ಡಿಕೆ ಶಿವಕುಮಾರ್ ಮಾತ್ರ ಈ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತಂದ್ರೆ, ನಾನೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ, ಲಾಯಲ್ ವರ್ಕರ್ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನನಗೆ ಏನ್ ಕೆಲಸ ಕೊಡುತ್ತೋ ಆ ಕೆಲಸವನ್ನ ಮಾಡ್ತೀನಿ, ಅದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯ ವಿಚಾರ ನನಗೆ ಸಂಬಂಧಿಸಿದ್ದಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಡೆಡಿಕೇಟೆಡ್ ಕಾಂಗ್ರೆಸ್ ವರ್ಕರ್ ನಾನು, ಲಾಯಲ್ ಕಾಂಗ್ರೆಸ್ನ ವರ್ಕರ್, ಅದನ್ನ ಬಿಟ್ರೆ ಯಾವುದು ನನಗೆ ಗೊತ್ತಿಲ್ಲ. ಅಧಿಕಾರ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಡಿಕೆ ಶಿವಕುಮಾರ್ ಪುನರುಚ್ಚಾರ ಮಾಡಿದ್ದಾರೆ ಉಡುಪಿಯಲ್ಲಿ. ನಾನು ಯಾರಿಗೂ ಕಂಡೀಷನ್ ಹಾಕಿಲ್ಲ, ಕಂಡೀಷನ್ ಹಾಕೋ ಅವಶ್ಯಕತೆ ಇಲ್ಲ. ನಾನೊಬ್ಬ ಕಾರ್ಯಕರ್ತ, ನಾನು ಪಕ್ಷ ಏನ್ ಹೇಳ್ತದೆ ಅಷ್ಟು ಕೆಲಸ ಮಾಡೋಣ, ಅಷ್ಟು ಬಿಟ್ರೆ ಏನು ಇಲ್ಲ. ಕಂಡೀಷನ್ನು, ಬ್ಲಾಕ್ ಮೇಲು ಇವೆಲ್ಲ ನಮ್ಮ ಬ್ಲಡ್ಡಲ್ಲಿಲ್ಲ. ಐ ಆಮ್ ಎ ಲಾಯಲ್ ಕಾಂಗ್ರೆಸ್ ವರ್ಕರ್. ಓಕೆ, ನನ್ನ ಡೆಡಿಕೇಶನ್ ಪಾರ್ಟಿಗೆ, ಗಾಂಧಿ ಫ್ಯಾಮಿಲಿಗೆ. ಯಾರು ಕ್ವಶನ್ ಮಾಡಿಕೊಂಡು ಯಾರು ಯೋಚನೆ ಮಾಡ್ತಿದ್ರೆ ಯಾವುದೇ ಪಾರ್ಟಿಯವರು, ಅದು ಅವರ ಭ್ರಮೆ. ನಾನು ಯಾರಿಗೂ ಕಂಡೀಷನ್ ಹಾಕಿಲ್ಲ, ಕಂಡೀಷನ್ ಹಾಕೋ ಅವಶ್ಯಕತೆ ಇಲ್ಲ. ನಾನೊಬ್ಬ ಕಾರ್ಯಕರ್ತ, ನಾನು ಪಕ್ಷ ಏನ್ ಹೇಳ್ತದೆ ಅಷ್ಟು ಕೆಲಸ ಮಾಡೋಣ, ಅಷ್ಟು ಬಿಟ್ರೆ ಏನು ಇಲ್ಲ. ಕಂಡೀಷನ್ನು, ಬ್ಲಾಕ್ ಮೇಲು ಇವೆಲ್ಲ ನಮ್ಮ ಬ್ಲಡ್ಡಲ್ಲಿಲ್ಲ. ಐ ಆಮ್ ಎ ಲಾಯಲ್ ಕಾಂಗ್ರೆಸ್ ವರ್ಕರ್. ಓಕೆ, ನನ್ನ ಡೆಡಿಕೇಶನ್ ಪಾರ್ಟಿಗೆ, ಗಾಂಧಿ ಫ್ಯಾಮಿಲಿಗೆ. ಡಿಕೆ ಶಿವಕುಮಾರ್ ಅವರು ನಟ್ಟು ಬೋರ್ಟು ಹೇಳಿಕೆಯನ್ನು ಕೊಟ್ಟರಲ್ಲ, ಇದಕ್ಕೆ ಭಾರಿ ವಿರೋಧ. ಚಲನಚಿತ್ರ ರಂಗದ ಒಳಗಡೆ ಕಲಾವಿದರು ಮಾಡ್ತಾ ಇದ್ರೆ, ಇತ್ತ ಸಾಧು ಕೋಕಿಲ ಡಿಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅಂತೇಳಿ ಹೇಳಿದ್ದಾರೆ. ಸಾಧು ಕೋಕಿಲ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ತಪ್ಪಿಲ್ಲ ಅಂತೇಳಿ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಸಾಧು ಕೋಕಿಲ ಬ್ಯಾಟ್ ಮಾಡಿದ್ದಾರೆ. ಮೇಕೆದಾಟು ಅಭಿಯಾನಕ್ಕೆ ಕೆಲವರು ಬಂದಿರಲಿಲ್ಲ, ಹೌದು ಕೆಲವರು ಬರಲಿಲ್ಲ, ಹಿಂಗಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದೇನು ತಪ್ಪೇನಿಲ್ಲ ಅಂತೇಳಿ ಹೇಳಿದ್ದಾರೆ ಸಾಧು ಕೋಕಿಲ. ನಟ ನಿರ್ದೇಶಕರು ಸಾಧು ಕೋಕಿಲ ಸರ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಆಗ್ತಾ ಇದೆ, ರೆಸ್ಪಾನ್ಸ್ ಹೇಗಿದ್ದೀವಿ ಸರ್ ಅಂತ ನೀವೇ ನೋಡಿದ್ರಲ್ಲ, ತುಂಬಾ ಇಡೀ ಥಿಯೇಟರ್ಗಳು ತುಂಬಾ ಯಂಗ್ಸ್ಟರ್ಸ್ ತುಂಬಿಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಆಸಕ್ತಿ ಇದೆ, ಸಿನಿಮಾ ಬಗ್ಗೆ ಆಸಕ್ತಿ ಇದೆ, ಜೊತೆಗೆ ನಾಲೆಡ್ಜ್ ಬಗ್ಗೆ ಅವರಿಗೆ ತಿಳ್ಕೊಳ್ಬೇಕು ಅನ್ನೋದಿದೆ, ಟೆಕ್ನಿಕಲ್ ಆಗಿ ತಿಳ್ಕೋಬೇಕು ಅನ್ನೋದಿದೆ. ಆಮೇಲೆ ಸಿನಿಮಾನ ನಾವು ಕೂಡ ಯಾವ ಥರ ಮುಂದಕ್ಕೆ ಮಾಡಬೇಕು ಅನ್ನೋ ಆಸಕ್ತಿ ಕೂಡ ಇರೋದ್ರಿಂದ ತುಂಬೋಗಿದೆ ಇವತ್ತು ಭಾನುವಾರ ಅಂತ. ಸರ್, ಸಾಕಷ್ಟು ಚರ್ಚೆ ಎಲ್ಲ ಆಯಿತು. ಯಾವ ಫಿಲ್ಮ್ಗಳು ಸ್ಕ್ರೀನ್ ಎಲ್ಲ ಬರ್ತಿದೆ ಸರ್ ಈ ಒಂದು ಫಿಲ್ಮ್ ಫೆಸ್ಟಿವಲ್ ಅಂತ? ಅದು ಇಲ್ಲೇ ಲಿಸ್ಟಲ್ಲಿ ಇರುತ್ತೆ. ಅದು ಆಯಾ ದಿನಕ್ಕೆ ಯಾವ್ಯಾವ ಸಿನಿಮಾಗಳು ಬರುತ್ತೆ ಅದು ಬರ್ತಾ ಇರ್ತಾರೆ, ನಾವು ಲಿಸ್ಟ್ ಹೇಳಕ್ಕಾಗಲ್ಲ. ಸರ್, ಇನ್ನೊಂದು ಮ್ಯಾಟ್ರು, ಈಗ ಡಿಕೆ ಶಿವಕುಮಾರ್ ಅವರು ನಿನ್ನೆ ಒಂದು ವಿಚಾರ ಮಾತಾಡಿದ್ರೆ, ನೆಟ್ ಬೆಲ್ಟ್ ವಿಚಾರವಾಗಿ ಸಾಕಷ್ಟು ಅದು ಪರ ವಿರೋಧ ಚರ್ಚೆ ಆಗ್ತಿದೆ ಸರ್. ಮೇಕೆದಾಟು ವಿಷಯವಾಗಿ ಹೇಳಿದ್ರು. ನಮ್ಮ ಸರ್ಕಾರ ಜೊತೆಗೆ ನೀರು, ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಾಗ ಯಾರು ಬರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕರೆದರೂ ಬರಲಿಲ್ಲ ಅಂತ ಹೇಳಿದ್ರು. ಕರೆಯೋದು ಸರ್ಕಾರದ ಧರ್ಮ, ಬರಬೇಕಾಗಿರೋದು ಧರ್ಮ, ಬರೋದು ಬಿಡೋದು ಅದು ಅವ್ರ ಧರ್ಮ. ಅದಕ್ಕೆ ನಾನೇನು ಕಾಮೆಂಟ್ಸ್ ಮಾಡಲ್ಲ. ಬರಲೇಬೇಕು ಅನ್ನೋದು ಅಥವಾ ಹೋಗ್ಲೇಬೇಕು ಅನ್ನೋದು, ಹೋಗಬಾರ್ದು ಅನ್ನೋದು ಅವರ ವ್ಯಕ್ತಿಗತ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರೆ, ಡಿಕೆ ಶಿವಕುಮಾರ್ ಮಾತ್ರ ಈ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತಂದ್ರೆ, ನಾನೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ, ಲಾಯಲ್ ವರ್ಕರ್ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನನಗೆ ಏನ್ ಕೆಲಸ ಕೊಡುತ್ತೋ ಆ ಕೆಲಸವನ್ನ ಮಾಡ್ತೀನಿ, ಅದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯ ವಿಚಾರ ನನಗೆ ಸಂಬಂಧಿಸಿದ್ದಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಡೆಡಿಕೇಟೆಡ್ ಕಾಂಗ್ರೆಸ್ ವರ್ಕರ್ ನಾನು, ಲಾಯಲ್ ಕಾಂಗ್ರೆಸ್ನ ವರ್ಕರ್, ಅದನ್ನ ಬಿಟ್ರೆ ಯಾವುದು ನನಗೆ ಗೊತ್ತಿಲ್ಲ. ಅಧಿಕಾರ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಡಿಕೆ ಶಿವಕುಮಾರ್ ಪುನರುಚ್ಚಾರ ಮಾಡಿದ್ದಾರೆ ಉಡುಪಿಯಲ್ಲಿ. ನಾನು ಯಾರಿಗೂ ಕಂಡೀಷನ್ ಹಾಕಿಲ್ಲ, ಕಂಡೀಷನ್ ಹಾಕೋ ಅವಶ್ಯಕತೆ ಇಲ್ಲ. ನಾನೊಬ್ಬ ಕಾರ್ಯಕರ್ತ, ನಾನು ಪಕ್ಷ ಏನ್ ಹೇಳ್ತದೆ ಅಷ್ಟು ಕೆಲಸ ಮಾಡೋಣ, ಅಷ್ಟು ಬಿಟ್ರೆ ಏನು ಇಲ್ಲ. ಕಂಡೀಷನ್ನು, ಬ್ಲಾಕ್ ಮೇಲು ಇವೆಲ್ಲ ನಮ್ಮ ಬ್ಲಡ್ಡಲ್ಲಿಲ್ಲ. ಐ ಆಮ್ ಎ ಲಾಯಲ್ ಕಾಂಗ್ರೆಸ್ ವರ್ಕರ್. ಓಕೆ, ನನ್ನ ಡೆಡಿಕೇಶನ್ ಪಾರ್ಟಿಗೆ, ಗಾಂಧಿ ಫ್ಯಾಮಿಲಿಗೆ. ಯಾರು ಕ್ವಶನ್ ಮಾಡಿಕೊಂಡು ಯಾರು ಯೋಚನೆ ಮಾಡ್ತಿದ್ರೆ ಯಾವುದೇ ಪಾರ್ಟಿಯವರು, ಅದು ಅವರ ಭ್ರಮೆ. ನಾನು ಯಾರಿಗೂ ಕಂಡೀಷನ್ ಹಾಕಿಲ್ಲ, ಕಂಡೀಷನ್ ಹಾಕೋ ಅವಶ್ಯಕತೆ ಇಲ್ಲ.
ನಾನೊಬ್ಬ ಕಾರ್ಯಕರ್ತ. ನಾನು ಪಕ್ಷ ಏನ್ ಹೇಳ್ತದೆ ಅಷ್ಟು ಕೆಲಸ ಮಾಡೋದು, ಅಷ್ಟು ಬಿಟ್ರೆ ಏನು ಇಲ್ಲ. ಕಂಡೀಷನ್ ಬ್ಲಾಕ್ ಮೇಲು ಇವೆಲ್ಲ ನಮ್ಮ ಬ್ಲಡ್ ಅಲ್ಲಿ ಇಲ್ಲ. ಐ ಆಮ್ ಎ ಲಾಯಲ್ ಕಾಂಗ್ರೆಸ್ ವರ್ಕರ್. ಓಕೆ, ನನ್ನ ಡೆಡಿಕೇಶನ್ ಪಾರ್ಟಿಗೆ, ಗಾಂಧಿ ಫ್ಯಾಮಿಲಿಗೆ. ಡಿಕೆ ಶಿವಕುಮಾರ್ ಅವರು ನಟ್ಟು ಬೋರ್ಟು ಹೇಳಿಕೆಯನ್ನು ಕೊಟ್ಟಲ್ಲ, ಇದಕ್ಕೆ ಭಾರಿ ವಿರೋಧ. ಚಲನಚಿತ್ರ ರಂಗದ ಒಳಗಡೆ ಕಲಾವಿದರು ಮಾಡ್ತಾ ಇದ್ರೆ ಇತ್ತ ಸಾಧು ಕೋಕಿಲ ಡಿಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅಂತೇಳಿ ಹೇಳಿದ್ದಾರೆ. ಸಾಧು ಕೋಕಿಲ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ತಪ್ಪಿಲ್ಲ ಅಂತೇಳಿ ಹೇಳಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಸಾಧು ಕೋಕಿಲ ಬ್ಯಾಟ್ ಮಾಡಿದ್ದಾರೆ. ಮೇಕೆದಾಟು ಅಭಿಯಾನಕ್ಕೆ ಕೆಲವರು ಬಂದಿರಲಿಲ್ಲ, ಹೌದು ಕೆಲವರು ಬರಲಿಲ್ಲ, ಹಿಂಗಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದೇನು ತಪ್ಪೇನಿಲ್ಲ ಅಂತೇಳಿ ಹೇಳಿದ್ದಾರೆ ಸಾಧು ಕೋಕಿಲ. ನಟ ನಿರ್ದೇಶಕರು ಸಾಧು ಕೋಕಿಲ ಸರ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಬೆಂಗಳೂರು ಫಿಲಿಂ ಫೆಸ್ಟಿವಲ್ ಆಗ್ತಾ ಇದೆ, ರೆಸ್ಪಾನ್ಸ್ ಹೇಗಿದೆ ಸರ್ ಅಂತ? ನೀವೇ ನೋಡಿದ್ರಲ್ಲ, ತುಂಬಾ ಇಡೀ ಥಿಯೇಟರ್ಗಳು ತುಂಬಾ ಯಂಗ್ಸ್ಟರ್ಸ್ ತುಂಬಿಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಆಸಕ್ತಿ ಇದೆ, ಸಿನಿಮಾ ಬಗ್ಗೆ ಆಸಕ್ತಿ ಇದೆ, ಜೊತೆಗೆ ನಾಲೆಡ್ಜ್ ಬಗ್ಗೆ ಅವರಿಗೆ ತಿಳ್ಕೊಳ್ಬೇಕು ಅನ್ನೋದಿದೆ, ಟೆಕ್ನಿಕಲ್ ಆಗಿ ತಿಳ್ಕೊಬೇಕು ಅನ್ನೋದಿದೆ. ಆಮೇಲೆ ಸಿನಿಮಾನ ನಾವು ಕೂಡ ಯಾವ ಥರ ಮುಂದಕ್ಕೆ ಮಾಡಬೇಕು ಅನ್ನೋ ಆಸಕ್ತಿ ಕೂಡ ಇರೋದ್ರಿಂದ ತುಂಬೋಗಿದೆ ಇವತ್ತು ಭಾನುವಾರ ಅಂತ. ಸರ್, ಸಾಕಷ್ಟು ಚರ್ಚೆ ಎಲ್ಲ ಆಯಿತು. ಯಾವ ಫಿಲ್ಮ್ಗಳು ಸ್ಕ್ರೀನ್ ಎಲ್ಲ ಬರ್ತಿದೆ ಸರ್ ಈ ಒಂದು ಫಿಲಿಂ ಫೆಸ್ಟಿವಲ್ ಅಂತ? ಅದು ಇಲ್ಲೇ ಲಿಸ್ಟಲ್ಲಿ ಇರುತ್ತೆ. ಅದು ಆಯಾ ದಿನಕ್ಕೆ ಯಾವ ಸಿನಿಮಾಗಳು ಬರುತ್ತೆ ಅದು ಬರ್ತಾ ಇರ್ತಾರೆ, ನಾವು ಲಿಸ್ಟ್ ಹೇಳಕ್ಕಾಗಲ್ಲ. ಸರ್, ಇನ್ನೊಂದು ಮ್ಯಾಟ್ರು, ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ವಿಚಾರ ಮಾತಾಡಿದ್ರೆ, ನೆಟ್ ಬೆಲ್ಟ್ ವಿಚಾರವಾಗಿ ಸಾಕಷ್ಟು ಅದು ಪರ ವಿರೋಧ ಚರ್ಚೆ ಆಗ್ತಿದೆ ಸರ್. ಮೇಕೆದಾಟು ವಿಷಯವಾಗಿ ಹೇಳಿದ್ರು. ನಮ್ಮ ಸರ್ಕಾರ ಜೊತೆಗೆ ನೀರು, ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಾಗ ಯಾರು ಬರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕರೆದರೂ ಬರಲಿಲ್ಲ ಅಂತ ಹೇಳಿದ್ರು. ಕರೆಯೋದು ಸರ್ಕಾರದ ಧರ್ಮ, ಬರಬೇಕಾಗಿರೋದು ಧರ್ಮ, ಬರೋದು ಬಿಡೋದು ಅದು ಅವ್ರ ಧರ್ಮ. ಅದಕ್ಕೆ ನಾನೇನು ಕಮೆಂಟ್ಸ್ ಮಾಡಲ್ಲ. ಬರಲೇಬೇಕು ಅನ್ನೋದು ಅಥವಾ ಹೋಗ್ಲೇಬೇಕು ಅನ್ನೋದು, ಹೋಗಬಾರ್ದು ಅನ್ನೋದು ಅವರ ವ್ಯಕ್ತಿಗತ. ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರೆ ಡಿಕೆ ಶಿವಕುಮಾರ್ ಮಾತ್ರ ಈ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತಂದ್ರೆ, ನಾನೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ, ಲಾಯಲ್ ವರ್ಕರ್ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನನಗೆ ಏನ್ ಕೆಲಸ ಕೊಡುತ್ತೋ ಆ ಕೆಲಸವನ್ನ ಮಾಡ್ತೀನಿ, ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ವಿಚಾರ ನನಗೆ ಸಂಬಂಧಿಸಿದ್ದಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಡೆಡಿಕೇಟೆಡ್ ಕಾಂಗ್ರೆಸ್ ವರ್ಕರ್ ನಾನು, ಲಾಯಲ್ ಕಾಂಗ್ರೆಸ್ನ ವರ್ಕರ್, ಅದನ್ನ ಬಿಟ್ರೆ ಯಾವುದು ನನಗೆ ಗೊತ್ತಿಲ್ಲ. ಅಧಿಕಾರ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಡಿಕೆ ಶಿವಕುಮಾರ್ ಪುನರುಚ್ಚಾರ ಮಾಡಿದ್ದಾರೆ ಉಡುಪಿಯಲ್ಲಿ. ನಾನು ಯಾರಿಗೂ ಕಂಡೀಷನ್ ಹಾಕಿಲ್ಲ, ಕಂಡೀಷನ್ ಹಾಕೋ ಅವಶ್ಯಕತೆ ಇಲ್ಲ. ನಾನೊಬ್ಬ ಕಾರ್ಯಕರ್ತ. ನಾನು ಪಕ್ಷ ಏನ್ ಹೇಳ್ತದೆ ಅಷ್ಟು ಕೆಲಸ ಮಾಡೋದು, ಅಷ್ಟು ಬಿಟ್ರೆ ಏನು ಇಲ್ಲ. ಕಂಡೀಷನ್ ಬ್ಲಾಕ್ ಮೇಲು ಇವೆಲ್ಲ ನಮ್ಮ ಬ್ಲಡ್ ಅಲ್ಲಿ ಇಲ್ಲ. ಐ ಆಮ್ ಎ ಲಾಯಲ್